ಸ್ವಲ್ಪ ಮಾಡರ್ನ್ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಈ ಥರ ಅಥವಾ ಮ್ಯಾನೇಜ್ಮೆಂಟ್ ಏನಾದ್ರು ಅದನ್ನು ಟಚ್ ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರು. ಅದರ ಕಂಟೆಕ್ಸ್ಟ್ ಸಂಬಂಧ ಹೇಳ್ತಾರೆ. ನಾನು ಒಂದು ಈ ಯೋಚನೆ ಇದ್ರಿಂದ ಸ್ವಲ್ಪ ವಿಭಿನ್ನವಾಗಿ ಏನಾದರೂ ಮಾಡೋಣ ಅಂತ ಒಂದು ಯೋಚನೆ ಇಟ್ಕೊಂಡು ಸ್ವಲ್ಪ ವಿಭಿನ್ನವಾದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದನ್ನು ಗುರುಗಳ ಮುಖಾಂತರ ಭಾರತೀಯ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣಗೆ ಸಮರ್ಪಣೆ ಅಂತ ಒಂದು ಯೋಜನೆ ಆಗ್ತಾ ಇದ್ದು ಇದನ್ನು ನಡೆಸ್ತಾ ಇದ್ದೀವಲ್ಲ. ಇದರಲ್ಲಿ ಮೊದಲನೇದಾಗಿ ಸುಮಂತ್ ಅವರು ಬರ್ತಾರೆ. ಸುಮಂತ್ ಶುರು ಮಾಡ್ತಾರೆ. ಪ್ರಸಾದ್ ಅವರು ಹೇಳಿದಂಗೆ ಕಳೆದ ವರ್ಷ ವಾರ್ಷಿಕೋತ್ಸವದ ಸಮಯದಲ್ಲಿ ವಿದ್ಯಾಧೀಶಾಚಾರ್ಯ ಹೇಳಿದ್ದು, ನೀವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅನುವಾದ ಮಾಡ್ತೀರಾ, ಆದರೆ ನಾವೆಲ್ಲರೂ ಲೌಕಿಕ ವೃತ್ತಿಲಿದ್ದೀವಿ, ಮಾಡರ್ನ್ ಸೈನ್ಸ್ ವಿಜ್ಞಾನ ಓದ್ಕೊಂಡಿದ್ದೀವಿ. ಹೀಗಿರ್ಬೇಕಾದ್ರೆ ನೀವು ಓದಿರೋದನ್ನ ಹೊಂದಿಸಿ ಆಮೇಲೆ ಆಧ್ಯಾತ್ಮಿಕ ಜೊತೆ ಜೋಡಿಸಿ ಅನುವಾದ ಮಾಡಿ ಅಂತ ಹೇಳಿದರು. ಆಗ ಅವ್ರು ಹೇಳಿದಾಗ ನನಗೆ ಅದು ಅಷ್ಟು ಅರ್ಥ ಆಗಲಿಲ್ಲ, ಯಾಕೆ ಹೇಳ್ತಾರೆ ಅಂತ. ನಾವು ಲೌಕಿಕ ವೃತ್ತಿಯಲ್ಲಿರೋರು ಮಠಕ್ಕೆ ಬಂದ್ವಿ, ಈ ಥರ ಪಾಠ ಕೂತ್ಕೊಳ್ಳೋದೇ ಆಧ್ಯಾತ್ಮಿಕ ಸಾಧನೆ ಮಾಡೋಣ ಅಂತ. ಇವ್ರು ಮತ್ತೆ ಅಲ್ಲಿಂದನೇ ಜೋಡಿಸಿ ಮಾತಾಡಿ ಅಂತಂದ್ರು. ಹಾಗಾಗಿ ನಾನು ಒಂದು ಸ್ವಲ್ಪ ನಮ್ಮ ಸಹಪಾಠಿಗಳ ಜೊತೆಗೆ ಮನೆಯಲ್ಲಿ ಎಲ್ಲ ಕಡೆ ನಾನು ವಿಚಾರ ಮಾಡಿದ್ರೆ ನನಗೆ ಉತ್ತರ ಸಿಗಲಿಲ್ಲ, ಯಾಕೆ ಅಂತ ಹೇಳಿದ್ರು ಅಂತ. ಈ ವರ್ಷ ವಾರ್ಷಿಕೋತ್ಸವದ ತಯಾರಿ ಶುರು ಮಾಡಿ ಅನುವಾದದ್ದು ಒಂದು ರೂಪರೇಖೆ ಅಂತ ತಯಾರು ಮಾಡ್ಕೊಂಡಾಗ ಹೋದ ಸತಿ ಅವ್ರು ಹೇಳಿದ ವಿಷಯನ ನಾವು ತಲೆಯಲ್ಲಿಟ್ಕೊಂಡ್ವಿ. ಈ ಸಲದ ಅನುವಾದಕ್ಕೆ ನಾವು ಲೌಕಿಕ ಮತ್ತು ವೈಜ್ಞಾನಿಕ ನಾವೇನು ಓದಿದೀವೋ ಹೊರಗಿನ ಪ್ರಪಂಚದಲ್ಲಿ ಅದನ್ನು ಅಧ್ಯಾತ್ಮದ ಜೊತೆಗೆ ಜೋಡಿಸಿ ಅನುವಾದ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ನಾನು ಅನುವಾದದ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆದರೆ ನಂದು ಹೋದ ವರ್ಷದ ಪ್ರಶ್ನೆ ಇನ್ನೂ ಉತ್ತರ ಸಿಗದೆ ಉಳಿದಿತ್ತು, ಯಾಕೆ ಮಾಡಬೇಕಿಲ್ಲ ಅಂತ. ಹಾಗಾಗಿ ನಾನು ಮೊದಲನೇ ಪ್ರಶ್ನೆ ಅನುವಾದಕ್ಕೆ ತಯಾರಿ ಮಾಡ್ಕೊಳ್ಬೇಕಾದ್ರೆ ಏನು ಹಾಕೊಂಡೆ ಅಂದರೆ, ನಾವು ಯಾಕೆ ಲೌಕಿಕರು ಈ ಥರ ಹೊರಗಡೆ ಓದಿರೋರು ಅದನ್ನ ಆ ವಿಷಯಗಳನ್ನ ಅಧ್ಯಾತ್ಮ ಜೊತೆಗೆ ಜೋಡಿಸಿ ಅನುವಾದ ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆಯಾಗಿ ಶುರು ಮಾಡಿಕೊಂಡೆ. ಆವಾಗ ನನಗೆ ಕೆಲವು ಉತ್ತರಗಳು ಸಿಗ್ತಾ ಹೋಯಿತು. ಅದೇನು ಅಂತ ನಿಮ್ಮ ಮುಂದೆ ಹೇಳ್ಕೊಳ್ತೀನಿ. ಮೊದಲನೇದಾಗಿ, ಈಗ ಒಂದು ಮತಾಚಾರ್ಯರು ಅಂತ ಅನಿಸ್ಕೊಳ್ಬೇಕಾದ್ರೆ ಅವರದ್ದೇ ಆದ ಒಂದು ಐಡಿಯಾಲಜಿನ ಸ್ಥಾಪನೆ ಮಾಡಬೇಕು. ಅದು ಸ್ಥಾಪನೆ ಮಾಡಬೇಕಾದ್ರೆ ಅವರು ಪ್ರಸ್ಥಾನ ತ್ರಯಿಗಳಿಗೆ ಭಾಷ್ಯ ಬರೀತಾರೆ. ಪ್ರಸ್ಥಾನ ತ್ರಯಿಗಳಂದ್ರೆ ಒಂದು ಉಪನಿಷತ್ತು, ಬ್ರಹ್ಮಸೂತ್ರಗಳು ಮತ್ತೆ ಭಗವದ್ಗೀತೆ, ಈ 3 ಗ್ರಂಥಗಳಿಗೆ ಭಾಷ್ಯ ಬರೆದು ತಮ್ಮ ವಿಚಾರವನ್ನು ಮಂಡಿಸಿದಾಗ ಅದು ಒಂದು ಮತ ಅಂತ ಮಾಡಬಹುದು ಅಥವಾ ಆಚಾರ್ಯರು ಅಂತ ಅನಿಸ್ಕೊಳ್ತಾರೆ. ಇದು ನಾವು ಪಾಠದಲ್ಲಿ ಕೇಳ್ತಾ ಬಂದಿದ್ದೀವಿ, ಸರ್ವೂರು ಚಿಂತನ ಪಾಠದಲ್ಲಿ ಕೇಳ್ತಾ ಬಂದಿದ್ದೀವಿ. ಶ್ರೀಮದ್ ಆಚಾರ್ಯರ ಭಾಷೆ ಓದ್ತೀವಿ, ಟೀಕಾರ ಬರೆದಿರೋ ಟೀಕೆ ಪಾಠ ಆಗುತ್ತೆ, ರಾಘವ ಸ್ವಾಮಿಗಳು ಬರೆದಿರೋ ಗೀತಾ ವಿವೃತ್ತಿಯ ಪಾಠ ಆಗುತ್ತೆ. ಈ ಸಲ ಭಗವದ್ಗೀತೆ ನಮ್ಮ ಮತ್ತು ಮಹಾಭಾರತ 2 ಪಾಠ ಆಗ್ತಿರೋದ್ರಿಂದ ನಾನು ಭಗವದ್ಗೀತೆ ಅಂತ ವಿಷಯನ ಆರಿಸ್ಕೊಂಡೆ. ಈ ಭಗವದ್ಗೀತೆ ನಾವು ಸುಮಾರು ಆಚಾರ್ಯರುಗಳೇ ಬರೆದಿರೋ ವಿಚಾರ ನಮಗೆ ಗೊತ್ತು. ಆದರೆ ನಾವು ಈ ಮಾಡರ್ನ್ ಸೈನ್ಸ್ ಅಥವಾ ಈ ಕಳೆದ ಒಂದು 150-200 ವರ್ಷಗಳ ರೀಸೆಂಟ್ ಆಗಿ ನೋಡಿದ್ರೆ ಸುಮಾರು ಅರ್ವಾಚೀನರು ಅಂದ್ರೆ ಲೌಕಿಕರು ಭಗವದ್ಗೀತೆ ಮೇಲೆ ಕಾಮೆಂಟ್ರಿ ಬರೆಯೋ ಸಾಹಸ ಮಾಡಿದ್ದಾರೆ. ಅದು ಹೊಸ ವಿಷಯ ಗೊತ್ತಾಯ್ತು. ನಾನು ಜಸ್ಟ್ ನಿಮ್ಮ ಮುಂದೆ ಒಂದು 2-3 ಹೆಸರು ಹೇಳ್ತೀನಿ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ದ ಭಗವದ್ಗೀತಾ ಅಂತ ಒಂದು ಬರೆದಿದ್ದಾರೆ. ಡಾಕ್ಟರ್ ಆರ್ ಡಿ ರನಾಡೆ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷತ್ತಿಕ್ ಫಿಲಾಸಫಿ ಅಂತ. ಲಾಲಾ ಲಜಪತ್ ರಾಯ್ ದ ಮೆಸೇಜ್ ಆಫ್ ಭಗವದ್ಗೀತಾ. ಬಾಲಗಂಗಾಧರ್ ತಿಲಕ್ ಶ್ರೀಮದ್ ಭಗವದ್ಗೀತಾ ರಹಸ್ಯ. ಅರಬಿಂದೋ ಎಸ್ಸೆ ಆನ್ ಗೀತಾ ಅಂತ. ಆನಿ ಬೆಸೆಂಟ್ ದ ಭಗವದ್ಗೀತಾಸ್ ಟ್ರಾನ್ಸ್ಲೇಷನ್. ಮಹಾತ್ಮ ಗಾಂಧಿ ಭಗವದ್ಗೀತಾ ಅಕಾರ್ಡಿಂಗ್ ಟು ಗಾಂಧಿ. ಸೊ ಇವರೆಲ್ಲರೂ ಭಗವದ್ಗೀತೆ ಮೇಲೆ ಟಿಪ್ಪಣಿ ಬರೆಯುವ ಅಂತ ಸಾಹಸ ಮಾಡಿದ್ದಾರೆ ಅಂದಾಗ ಯಾಕೆ ಅಂತ ನನಗೊಂದು ಕುತೂಹಲ ಶುರುವಾಯಿತು. ಭಗವದ್ಗೀತೆ ನಾವು ಆಧ್ಯಾತ್ಮಿಕ ದೃಷ್ಟಿಯನ್ನು ನೋಡಬಹುದು, ಈ ಪಾಠಕ್ಕೆ ಬಂದಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಆದರೆ ಭಗವದ್ಗೀತೆ ಹೊಸ ವಿಷಯಗಳಿದೆ, ಅದು ಬೇರೆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಮಾತ್ರ ಸಿಗಬಹುದು ಅನ್ನೋದೊಂದು ಅರ್ಥ ಇದೆ. ಯಾಕಂದ್ರೆ ಈ ಹೇಳಿದ ಹೆಸರುಗಳಲ್ಲಿ ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ವಿಮರ್ಶಕರಿದ್ದಾರೆ. ಇಂಥವ್ರು ಇದ್ದಾಗ ಅವ್ರು ಯಾಕೆ ಭಗವದ್ಗೀತೆ ಮೇಲೆ ಅವ್ರಿಗೆ ಅಷ್ಟು ಆಸಕ್ತಿ ಬರುತ್ತೆ, ಅವ್ರು ಯಾಕೆ ಅದ್ರ ಮೇಲೆ ಕಮೆಂಟ್ರಿ ಬರೆಯಕ್ಕೆ ಹೋದ್ರು ಅನ್ನೋದೊಂದು ಹೊಸ ವಿಷಯ ತಿಳಿತು ನನಗೆ. ಮತ್ತೆ ಇನ್ನೊಂದು ವಿಷಯ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಭಗವದ್ಗೀತೆ ಅಥವಾ ಸುರಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರಿಂದ 4 ಪುರುಷಾರ್ಥಗಳು ಸಾಧನೆ ಮಾಡಬಹುದು ಅಂತ.
ಯಾವುದದು ಧರ್ಮ ಅರ್ಥ ಕಾಮ ಮೋಕ್ಷ. ಬೇರೆಯವ್ರಿಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನಂತೂ ಪಾಠಕ್ಕೆ ಬಂದಾಗ ನಮ್ಮ ತಲೆಯಲ್ಲಿ ಒಂದೇ ಗುರಿ ಇದ್ದಿದ್ದು ಏನು ಅಂದ್ರೆ ಪಾಠವು ಮಾಡಿದ್ರೆ ಸಾಧನೆ ಆಗುತ್ತೆ, ಸಾಧನೆಯಿಂದ ಮೋಕ್ಷ ಸಿಗುತ್ತೆ. ಇದೊಂದು ಬಹಳ ಚೆನ್ನಾಗಿ ತಲೆಯಲ್ಲಿ ಗಟ್ಟಿಯಾಗಿ ನಿಲ್ಸ್ಕೊಂಡು ಬರ್ತೀವಿ ನಾವು ಪಾಠ. ನಾನಂತೂ ಹಂಗೆ ಬರ್ತಾ ಇದ್ದೆ. ಆದ್ರೆ ಈ ಉಳಿದ 3 ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಇದರದ್ದು ಸಾಧನೆ ಹೇಗಾಗುತ್ತೆ ಅಂತ ನೋಡಿದಾಗ ಇದ್ರ ಪ್ರಸಕ್ತಿ ನಾವು ಲೌಕಿಕದಲ್ಲಿ ಚೆನ್ನಾಗಿ ಕಾಣಬಹುದು. ಅಂದ್ರೆ ಅರ್ಥ ಅಂದ್ರೆ ಅರ್ನಿಂಗ್ ವೆಲ್ತ್ ಅಲ್ವಾ. ಸೊ ಹಣಕ್ಕಾಗಿ ಎಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಹೊರಗೆ ಮಾಡ್ತೀವಿ. ಈಗ ವೇದಾಂತ ದಾರಿ ಹೋದ್ರೆ ನಾವು ಅಧ್ಯಾತ್ಮಕ್ಕೋಸ್ಕರ ಓದ್ತೀವಿ ಅಥವಾ ದುಡಿತೀವಿ ಹೊರತು ಅದು ಹಣ ಗಳಿಸೋದಕ್ಕೋಸ್ಕರ ದುಡಿಯೋದಲ್ಲ. ಆದ್ರೆ ಲೌಕಿಕ ವೃತ್ತಿಯಲ್ಲಿ ಏನ್ ಮಾಡ್ತೀವಿ, ಓದಿದ್ದನ್ನ ತಿಳ್ಕೊಂಡು ಆ ಜ್ಞಾನ ಬಳಸ್ಕೊಂಡು ಅದರಿಂದ ದುಡ್ಡು ಸಂಪಾದನೆ ಮಾಡಕ್ ಹೋಗ್ತೀವಿ. ಹಾಗಾದ್ರೆ ಈ ಪುರುಷಾರ್ಥಗಳಲ್ಲಿ ಅರ್ಥ ಅನ್ನೋದನ್ನ ಸಂಪಾದಿಸಬೇಕಾದ್ರೆ ಲೌಕಿಕದಲ್ಲಿ ತುಂಬಾ ಪ್ರಸಕ್ತ ಅಂತ ಅನಿಸಿತು. ಎರಡನೇದಾಗಿ ಧರ್ಮ. ಧರ್ಮ ಅಂದ್ರೆ ಹೇಗೆ ಧಾರ್ಮಿಕವಾಗಿ ನಾವು ಜೀವನ ನಡೆಸಬೇಕು. ನಮ್ಮಲ್ಲಿ ದೊಡ್ಡವರು ತಂದೆ ತಾಯಿಗಳಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ನಮ್ಮ ಮಕ್ಕಳನ್ನ ಬೆಳೆಸಬೇಕು. ಸರಿಯಾದ ದಾರಿಯಲ್ಲಿ ಈ ಒಂದು ಸೊಸೈಟಿಯಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ನಮ್ಮ ಕಂಟ್ರಿ ಹಾಕಿರೋದ ಚೌಕಟ್ಟಿನಲ್ಲಿ ಹೇಗೆ ಧಾರ್ಮಿಕವಾಗಿ ಜೀವನ ನಡೆಸಿ ನಾವು ಸಾಧನೆ ಮಾಡಬಹುದು ಅನ್ನೋದು ಸಾಧ್ಯ ಎಲ್ಲಿರೋದು ಲೌಕಿಕ ಜೀವನದಲ್ಲಿ ಅಂತ ಅರ್ಥ ಆಯ್ತು. ಇನ್ನು ಮೂರನೇದು ಕಾಮ. ನಾವು ಅರ್ನ್ ಮಾಡ್ದಂಗೆ ನಮ್ಮ ಕಾಮಗಳು ಜಾಸ್ತಿ ಆಗುತ್ತೆ, ಡಿಸೈರ್ಸ್ ಜಾಸ್ತಿ ಆಗುತ್ತೆ. ನಿಯತವಾದ ಕಾಮಗಳನ್ನು ಹೇಗೆ ಮಾಡಬಹುದು, ನಿಯತವಾದ ಅಲ್ಲದೇ ಇರುವ ಕಾಮಗಳನ್ನು ಹೇಗೆ ನಿಗ್ರಹ ಮಾಡಬಹುದು, ಇದ್ರ ಬಗ್ಗೆ ನಾವೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಮತ್ತೆ ನನಗೆ ಲೌಕಿಕದಲ್ಲಿ ಜಾಸ್ತಿ ಪ್ರಸಕ್ತಿ ಅಂತ ಕಾಣಿಸಿತು. ಸೊ ಇಷ್ಟ ಆಗಬೇಕಾದ್ರೆ ನನಗೆ ಒಂದು ಹೋದ ವರ್ಷ ವಿದ್ಯಾಶಾಸ್ತ್ರ ಹೇಳಿದ ವಿಷಯ ಲೌಕಿಕ ವೈಜ್ಞಾನಿಕ ದೃಷ್ಟಿಯನ್ನು ಆಧ್ಯಾತ್ಮಿಕದ ಜೊತೆಗೆ ಹೊಂದಿಸಿ ನೀವು ಅನುವಾದ ಮಾಡಿ ಅನ್ನೋದು ಒಂದು ಅಂಶವರೆಗೂ ಅರ್ಥ ಆಗಕ್ಕೆ ಶುರು ಆಯ್ತು ನನಗೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತ ಒಬ್ಬ ಬ್ರಿಟಿಷ್ ಸರ್ವಾಧಿಕಾರಿ, ಅವನು ಭಾರತಕ್ಕೆ ಬರ್ತಾನೆ. ಏನು ಅಂದ್ರೆ ಅವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಸ್ಥಾಪನೆ ಮಾಡಲಿಕ್ಕೋಸ್ಕರ ಅಂತ ಅವನಿಗೆ ಅದೊಂದು ಗುರಿ ಕೊಟ್ಟು ಕಳಿಸಿರ್ತಾರೆ ಬ್ರಿಟಿಷ್ ಅವರು. ಅವನು ಆ ಸಮಯದಲ್ಲಿ ಭಾರತದಲ್ಲಿ ಇದ್ದಾಗ ಒಬ್ಬ ವಿಲ್ಕಿನ್ಸ್ ಅಂತ ಅವನು ಬ್ರಿಟಿಷ್ ಅವನಿದೆ. ಅವನು ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ ಇಂಗ್ಲಿಷ್ಗೆ. ಟ್ರಾನ್ಸ್ಲೇಟ್ ಮಾಡಿದಕ್ಕೆ ಮುನ್ನುಡಿ ಯಾರು ಇರ್ತಾರೆ ಅಂದ್ರೆ ಈ ಬ್ರಿಟಿಷ್ ಸರ್ವಾಧಿಕಾರಿ ಯಾರು ವಾರನ್ ಹೇಸ್ಟಿಂಗ್ಸ್ ಅಂತ ಇರಲ್ಲ, ಅವನು ಅದಕ್ಕೆ ಮುನ್ನುಡಿ ಬರೀತಾನೆ. ಆ ಮುನ್ನುಡಿ ಬಹಳ ವಿಶೇಷವಾಗಿದೆ. ಯಾಕೆ ಮುನ್ನುಡಿ ಬರೀಬೇಕಾದ್ರೆ ಅವನು ಓದಿರಲೇಬೇಕು, ಭಗವದ್ಗೀತೆ ಓದಿಲ್ಲದೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವನು ಓದಿ ಒಂದು ವಾಕ್ಯ ಬರೀತಾನೆ ಅದರಲ್ಲಿ, ಗೀತೆಯು ಭಾರತದ ಸರ್ವೋತ್ಕೃಷ್ಟ ಕೊಡುಗೆ. ಬ್ರಿಟಿಷರು ಮುಂದೊಂದು ಸಮಯದಲ್ಲಿ ಭಾರತವನ್ನು ಬಿಟ್ಟು ಹೋದರು, ಗೀತೆಯನ್ನು ಪುನಃ ಪುನಃ ಓದುವವರಾಗಿ ತೆರಳುತ್ತಾರೆ. ಅಂದ್ರೆ ಅವನು ಸಬ್ಮಿಟ್ ಮಾಡ್ಕೊಂಡ್ಬಿಟ್ಟ, ಭಗವದ್ಗೀತೆಗಿನ ದೊಡ್ಡ ಗ್ರಂಥ ಇಲ್ಲ, ನಾವೇನೇ ಮಾಡಕ್ ಬಂದಿದ್ರು ಈ ಭಾರತಕ್ಕೆ ಏನಾದ್ರು ನಮ್ಮ ಫೌಂಡೇಶನ್ ನ ಹಾಳು ಮಾಡಕ್ ಬಂದಿದ್ದ ಅವನು. ಭಾರತ ಫೌಂಡೇಶನ್ ಏನು ಭಗವದ್ಗೀತೆ ಅಂತ ಗ್ರಂಥ ಉದ್ಗ್ರಂಥಗಳೇ ನಮ್ಮ ಫೌಂಡೇಶನ್. ಆ ಫೌಂಡೇಶನ್ ಫಿಲಾಸಫಿನ ಒಡೆದಾಕಿ ತಮ್ಮ ಎಂಪೈರ್ ಸ್ಥಾಪನೆ ಮಾಡಕ್ ಬಂದವನು ಕೊನೆಗೆ ಏನ್ ಮಾಡ್ತಾನೆ, ನಮ್ಮ ಫೌಂಡೇಶನ್ ಯಾವ್ದು ಭಗವದ್ಗೀತೆ ಅದೇ ಸರ್ವೋತ್ಕೃಷ್ಟ ಅಂತ ಹೇಳಿ ಶರಣಾಗಿ ಕೊನೆಗೆ ಈ ತರ ಘೋಷಣೆ ಮಾಡ್ತಾನೆ. ಇದರಿಂದ ಬ್ರಿಟಿಷರು ಸಹಿತ ಲಾಭ ಪಡಿಬಹುದು, ಮುಂದೆ ಪಡೀತಾರೆ ಅನ್ನೋದನ್ನ ಬರೆದುಬಿಟ್ಟು ಹೋಗ್ತಾನೆ. ಇದು ಸುಮಾರು 100 ವರ್ಷಗಳ ಹಿಂದೆ ಅವನು ಮಾಡಿರುವಂತ ಉಲ್ಲೇಖ ಅವನು ಫೋರ್ವರ್ಡ್ ಮುನ್ನುಡಿಯಲ್ಲಿ. ಸೊ ಹಾಗಾಗಿ ಗೀತೆ ಕೇವಲ ಧಾರ್ಮಿಕ ಹಸಿವನ್ನಷ್ಟೇ ನೀಗಿಸೋದಲ್ಲ, ಲೌಕಿಕ ವೈಜ್ಞಾನಿಕ ದೃಷ್ಟಿಯಲ್ಲೂ ಸುಮಾರು ವಿಷಯಗಳನ್ನು ತಿಳಿಸಿ ಆ ಹಸಿವುಗಳನ್ನು ನೀಗಿಸುವ ಶಕ್ತಿ ಇದೆ ಅನ್ನೋದೊಂದು ನನಗೆ ಅರ್ಥ ಆಗ್ಲಿಕ್ಕೆ ಶುರು ಆಯಿತು. ಇನ್ನೊಂದು ವಿಷಯ, ರಾಬರ್ಟ್ ಓಪನ್ಹೈಮರ್ ಅಂತ ನೀವು ಕೇಳಿರ್ಬೋದು, ನ್ಯೂಕ್ಲಿಯರ್ ಸೈಂಟಿಸ್ಟ್, ನೋಬೆಲ್ ಪ್ರಶಸ್ತಿ ವಿಜೇತ ಅವನು ವರ್ಲ್ಡ್ ವಾರ್ II ಟೈಮಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಒಂದು ಕಂಡು ಹಿಡಿದು ನ್ಯೂಕ್ಲಿಯರ್ ರಿಯಾಕ್ಷನ್ ಅಲ್ಲಿ ಒಂದು ಪವರ್ ಜನರೇಟ್ ಮಾಡಬಹುದು, ಅದೆಲ್ಲದಕ್ಕಿಂತ ದೊಡ್ಡ ಪವರ್ ಅನ್ನೋದನ್ನು ಕಂಡುಹಿಡಿತಾನೆ. ಒಂದು ಸ್ವಲ್ಪ ಅವನ ಹಿನ್ನೆಲೆ ನೋಡೋಣ ಏನು ಅಂತ. ಅವನ ಸ್ವಲ್ಪ ಪೂರ್ವ ಇದು ಜೀವನದಲ್ಲಿ ಭಾರತಕ್ಕೆ ಬಂದು ಗೀತೆಯನ್ನ ಅಧ್ಯಯನ ಮಾಡ್ಕೊಂಡು ಹೋಗಿರೋನು. ಆಮೇಲೆ ಮುಂದೆ ಹೋಗಿ ಈ ತರ ನ್ಯೂಕ್ಲಿಯರ್ ರಿಯಾಕ್ಷನ್, ನ್ಯೂಕ್ಲಿಯರ್ ಬಾಂಬ್ ಅಂತ ಕೊನೆಗೆ ಯೂಸ್ ಮಾಡ್ಕೊಂಡಿರೋದನ್ನ, ಬಟ್ ಅವನು ಆವಿಷ್ಕಾರ ಮಾಡಿದ್ದು ಒಳ್ಳೆ ಕಾರ್ಯಕ್ಕೋಸ್ಕರ ನ್ಯೂಕ್ಲಿಯರ್ ಪವರ್ ಅನ್ನೋದನ್ನ ಕಂಡು ಹಿಡಿತಾನೆ ಅವನು. ಆ ಕಂಡು ಹಿಡಿದಾಗ ಅವನನ್ನ ಪ್ರಯೋಗ ಮಾಡ್ಬೇಕಾಗ, ಟೆಸ್ಟ್ ಮಾಡ್ಬೇಕಾಗತ್ತಲ್ಲ. ಸೊ US ಅಲ್ಲಿ ಒಂದು ನೆವಾಡಾ ಅಂತ ಒಂದು ಡೆಸರ್ಟ್ ಮರುಭೂಮಿ, ಅಲ್ಲಿ ಅದರದ್ದು ಟೆಸ್ಟ್ ಮಾಡ್ತಾನೆ ಅವನು. ಟೆಸ್ಟ್ ಮಾಡಿದಾಗ ಅದು ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ ಆಗಿ ದೊಡ್ಡ ಬೆಳಕು ಬರುತ್ತೆ. ಸೊ ಆ ಬೆಳಕು ಬಂದಿದ್ದನ್ನು ಅವ್ನು ರೆಕಾರ್ಡ್ ಮಾಡ್ಕೊಳ್ಬೇಕು. ಎಕ್ಸ್ಪೆರಿಮೆಂಟ್ ಔಟ್ಪುಟ್ ಏನಿದೆ ಅದನ್ನ ಅವ್ನು ಡೈಲಿ ಬರ್ಕೊಳ್ಬೇಕು. ಅವ್ನು ಬರ್ಕೊಂಡಾಗ ಆ ಬೆಳಕು ಬಂದಿದೆ ಅಂತ ಬರ್ಕೊಂಡಾಗ ಅವ್ನು ವಾಕ್ಯ ಬರೀತಾನೆ. ಆ ವಾಕ್ಯ ಹೆಂಗಿದೆ ಅಂದ್ರೆ ಸಂಸ್ಕೃತದಲ್ಲಿ ಬಹ ಸದೃಶಿ ಸಸ್ಯ ಅಂತ ಬರೀತಾನೆ. ಸೊ ಎಲ್ಲಿದೆ ಈ ವಾಕ್ಯ ಅಂತ ನೋಡಕ್ ಹೋದ್ರೆ ಭಗವದ್ಗೀತೆ 11ನೇ ಅಧ್ಯಾಯ ವಿಷ್ಣು ಪ್ರದರ್ಶನ 12ನೇ ಶ್ಲೋಕ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪತ್ ಉತ್ಥಿತ ಯದಿ ಬಾಹ ಸದೃಶಿ ಸಸ್ಯಾತ್ ಸಾಸ್ಯಾತ್ ಭಾಷಸ್ಯ ಮಹಾತ್ಮನಃ ಹೀಗೆ ಬರೀತಾನೆ.
ಆಮೇಲೆ ಮುಂದೆ ಕೊನೆಗೆ ಇದನ್ನ ನ್ಯೂಕ್ಲಿಯರ್ ಬಾಂಬ್ ಆಗಿ ಉಪಯೋಗಿಸ್ತಾರೆ. ಅವಾಗ ಅವನಿಗೆ ಬೇಜಾರು ಮತ್ತೆ ಒಂಥರ ಸರಿ ಹೋಗಲ್ಲ ಅವ್ನಿಗೆ, ಯಾಕಂದ್ರೆ ಅವನು ಆವಿಷ್ಕಾರ ಮಾಡಿದ್ದು ಯಾವುದು ದೇಶದ ನಾಶಕ್ಕೆ, ಜನಾಂಗದ ನಾಶಕ್ಕೋಸ್ಕರ ಅಲ್ಲ, ಆದ್ರೆ ಅವನ ಮೇಲೆ ಒತ್ತಡ ಹೇಳಿ ಅದನ್ನ ನ್ಯೂಕ್ಲಿಯರ್ ಬಾಂಬ್ ಆಗಿ ಉಪಯೋಗಿಸಿದಾಗ ಅದನ್ನು ಒಂದು ಕೋಟ್ ಬರ್ಕೊಳ್ತಾನೆ ಅವನು. ಏನಂತ ಬರೀತಾನೆ ಅಂದ್ರೆ ಲೋಕಕ್ಷಯ ಕೃತ್ ಪ್ರವೃದ್ಧ ಅಂತ ಬರೀತಾನೆ. ಮತ್ತೆ ಅದೇ ಆ ಶ್ಲೋಕನು 11ನೇ ಅಧ್ಯಾಯ 32ನೇ ಶ್ಲೋಕ. ಅದು ಅಲ್ಲಿ ಭಗವಂತ ಅರ್ಜುನ ಉತ್ತರಿಸ್ತಾನೆ. ಈ ಹಿಂದಿನ ಶ್ಲೋಕ ನಾನು ಏನ್ ಹೇಳಿದ್ದೆ, ಭಗವಂತ ತನ್ನ ವಿಶ್ವರೂಪ ದರ್ಶನ ನೋಡಿದಾಗ, ಭಗವಂತನ ಬೆಳಕು ನೋಡಿದಾಗ ಅದಕ್ಕೆ ಬೆಳಕು ಹೇಗಿದೆ ಅನ್ನೋದಕ್ಕೋಸ್ಕರ ಉಲ್ಲೇಖ ಮಾಡಕ್ಕೆ ಓಪನ್ಹೈಮರ್ ಆ ಥರ ಬರೀತಾನೆ. ಇಟ್ ವಾಸ್ ದ ಬ್ರಿಲಿಯನ್ಸ್ ಆಫ್ ಸೈಮಲ್ಟೇನಿಯಸ್ ರೈಸಿಂಗ್ ಆಫ್ 1000 ಸನ್ಸ್ ಅಂತ. ಅರ್ಜುನ ಏನ್ ಹೇಳ್ತಾನೆ, ಕೃಷ್ಣನ್ ನೋಡಿದಾಗ ನಿನ್ನ ವಿಶ್ವರೂಪ ನೋಡಕ್ ಆಗ್ತಿಲ್ಲ, ನಂಗೆ ಅಷ್ಟು ಬೆಳಕಿದೆ ಅಂತ. ಅದೇ ವಾಕ್ಯನ ಇಲ್ಲಿ ಉಪಯೋಗಿಸ್ತಾನೆ. ಮುಂದೆ ಭಗವಂತ ಅರ್ಜುನಂಗೆ ಹೇಳ್ತಾನೆ, ನಾನೇ ಕಾಲ ಅಂತ. ಕಾಲು ಅಸ್ಮಿ ಲೋಕಕ್ಷೇತ್ರ ಪ್ರವೃದ್ಧ ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತ ಋತೋಪಿ ತ್ವಾಂ ನ ಭವಿಷ್ಯಂತಿ ಸರ್ವೇಯೋ ಅವಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ಸೊ ಈ ಸೆಂಟೆನ್ಸ್ ಬರೀತಾನೆ ಅವನು. ಭಗವಂತ ಕಾಲ, ಅವನು ಲೋಕಕ್ಷಯ ಅಂದ್ರೆ ಸಂಸಾರದ ಬಂಧನ ಉಂಟು ಮಾಡಕ್ಕೆ ಹೊರಟಂತ ನಾನು ಕಾಲ ಅಂತ ಭಗವಂತ ಎಲ್ಲಿ ಹೇಳಿದನು, ಅದೇ ಇದೊಂದು ಸೆಂಟೆನ್ಸ್ ನ ಅವನು ನ್ಯೂಕ್ಲಿಯರ್ ಬಾಂಬ್ ಹೊಂದಿಸಿ ಅಲ್ಲಿ ಬರೀತಾನೆ. ಇವಾಗ ನಾವು ಸಾಲಿಗ್ರಾಮದಲ್ಲಿ ದೇವರ ಅನುಸಂಧಾನ ಮಾಡ್ಕೊಳ್ತೀವಿ, ಹಸುವಿನಲ್ಲಿ ಗೋವಿನಲ್ಲಿ ದೇವರ ಅನುಸಂಧಾನ ಮಾಡ್ಕೊಳ್ತೀವಿ. ಆದ್ರೆ ಇವನು ನ್ಯೂಕ್ಲಿಯರ್ ರಿಯಾಕ್ಷನ್ ಅದರ ಬೆಳಕಲ್ಲಿ ವಿಶ್ವರೂಪ ದರ್ಶನದ ಅನುಸಂಧಾನ. ಬಾಂಬ್ ಹೊರಟಾಗ ಅಲ್ಲಿ ಭಗವಂತ ಕಾಲ ಅವನೇ ಹೊರಟಿದ್ದಾನೆ ಲೋಕಕ್ಷಯ ಮಾಡಕ್ಕೆ ಗೋಸ್ಕರ ಅನುಸಂಧಾನ ಮಾಡ್ಕೊಳ್ಳೋದು ಹೊಸ ವಿಷಯ. ಇದು ನಾವು ಈ ತರ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ನಾವು ಅದಕ್ಕೆ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಈ ತರ ಹೊಸ ಅನುಸಂಧಾನದ ವಿಷಯನೂ ನನಗೆ ಒಂದು ಅರ್ಥ ಆಯ್ತು. ಇನ್ನು ಇತರ ಧರ್ಮ ಇದು ಮುಂದೆ ಹೋಗ್ತಾ ಸೊ ಇದು ನನ್ನ ಒಂದು ಪೀಠಿಕೆ. ಇನ್ನೊಂದು 2 ವಿಷಯವನ್ನು ಹೇಳಿ ಮಂಡಿಸಿ ನನ್ನ ಅನುವಾದ ಮುಗಿಸ್ತೀನಿ. ಈ ಪೀಠಿಕೆ ಇಂದ ನನಗೆ ಉತ್ತರ ಏನು ಸಿಕ್ತು ಅಂದ್ರೆ, ನಾವು ಯಾಕೆ ಲೌಕಿಕ ಮತ್ತೆ ಆಧ್ಯಾತ್ಮಿಕ ಹಿನ್ನೆಲೆ, ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅನುವಾದ ಮಾಡಬೇಕು ಅನ್ನೋದೊಂದು ಅರ್ಥ ಆಯಿತು. ಈಗ ನಾನು 2 ವಿಷಯಗಳನ್ನ ಹೇಳ್ತೀನಿ ವೈಜ್ಞಾನಿಕರ ದೃಷ್ಟಿಯಿಂದ. ಒಂದು, ಭಗವದ್ಗೀತೆ ಒಂದು ವೈಜ್ಞಾನಿಕ ಗ್ರಂಥ ಅಂತ ಒಂದು ಸೆಂಟೆನ್ಸ್ ಮಾಡ್ಕೊಂಡೆ. ಅದು ಹೇಗೆ ವೈಜ್ಞಾನಿಕ ಗ್ರಂಥ ಅಂತ ವಿಚಾರ ಮಾಡಕ್ಕೆ ಅಂತ ಹೊರಟೆ. ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ನಾವು ಪಾರಾಯಣ ಮಾಡ್ತೀವಲ್ಲ, ನಮ್ಗೆ ಗೊತ್ತಿದೆ. ಅಧ್ಯಾಯದ ಕೊನೆಯಲ್ಲಿ ಏನ್ ಹೇಳ್ತೀವಿ, ಇತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ಪಂಚದಶ ಪುರುಷೋತ್ತಮ ಯೋಗನ ಪಂಚದಶೋಧ್ಯಾಯ ಅಂತ ಒಂದು ಹೇಳ್ತೀವಿ. ನಾನದು ಗಮನ ಕೊಟ್ಟಿಲ್ಲ ಜಾಸ್ತಿ. ಬ್ರಹ್ಮವಿದ್ಯೆ ಮತ್ತೆ ಯೋಗಶಾಸ್ತ್ರ ಅಂತ 2 ವರ್ಡ್ ಇದೆ. ಆ 2 ಶಬ್ದಗಳು ಪ್ರತಿ ಅಧ್ಯಾಯದ ಕೊನೆಗೂ ಬರುತ್ತೆ. ಏನ್ ಹಾಗಂದ್ರೆ ಅಂತ ಒಂದು ಸ್ವಲ್ಪ ವಿಚಾರ ಮಾಡಕ್ಕೆ ಹೋದಾಗ, ಬ್ರಹ್ಮವಿದ್ಯೆ ಅಂದ್ರೆ ಏನು ಅಂದ್ರೆ ಪರಬ್ರಹ್ಮನ ಬಗ್ಗೆ ತಿಳಿಸುವಂತ ವಿದ್ಯೆ, ಅಲ್ಟಿಮೇಟ್, ಯಾರು ಭಗವಂತನ ಬಗ್ಗೆ ತಿಳಿಸುವ ವಿದ್ಯೆ, ಅದು ಜ್ಞಾನ. ಯೋಗಶಾಸ್ತ್ರ ಅಂದ್ರೆ ಏನು, ಆ ಜ್ಞಾನದ ಕಾರ್ಯರೂಪಕ್ಕೆ ತರುವಂಥದ್ದು, ಅಪ್ಲಿಕೇಶನ್ ಆಫ್ ದಟ್ ನಾಲೆಜ್. ಸೊ ಇದು ಸೈನ್ಸಿಗೆ ತುಂಬಾ ಹತ್ತಿರವಾಗಿದೆ. ಯಾಕಂದ್ರೆ ಸೈನ್ಸ್ ಅಲ್ಲಿ ನಾವೇನು ಕಲಿತೀವಿ, ಇಂಟೆಲೆಕ್ಚುಯಲ್ ಗ್ರಾಸ್ಪ್ ಅಥವಾ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮಾಡ್ಕೊಳ್ತೀವಿ. ಆಮೇಲೆ ಲ್ಯಾಬ್ ಅಲ್ಲಿ ಹೋಗಿ ಅದು ಪ್ರಯೋಗ ಮಾಡ್ತೀವಿ. ಅಪ್ಲಿಕೇಶನ್ ಆಫ್ ದಟ್ ನಾಲೆಜ್ ಇನ್ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ನಾವೇನು ಕಲ್ತ್ಕೊಂಡಿದೀವೋ ಅದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ. ಹಾಗಾಗಿ ಸೈನ್ಸ್ ಏನ್ ಹೇಳುತ್ತೆ, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ಡೆಫಿನೇಷನ್ ಅರ್ಥ ಮಾಡ್ಕೊಂಡು ಅದನ್ನ ಹೋಗಿ ಲ್ಯಾಬ್ ಅಲ್ಲಿ ಅದನ್ನ ಪ್ರಯೋಗ ಮಾಡಿ ಅದರ ಔಟ್ಕಮ್ ನೋಡಿ ಪ್ರೂವ್ ಮಾಡಿ ಅದನ್ನ ಸರಿ ಇದೋ ಇಲ್ವೋ ಅಂತ. ಹಾಗೆ ಭಗವದ್ಗೀತಾ ಅನ್ನೋ ಒಂದೇ ಒಂದು ಗ್ರಂಥ ನಮಗೆ 2 ವಿಷಯಗಳನ್ನು ಹೇಳುತ್ತೆ. ವಿದ್ಯೆ ಕೊಡೋದ್ರಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ ಅಂತಲೂ ಹೇಳುತ್ತೆ. ಸುಮಾರು ಮತಗಳ ಗ್ರಂಥಗಳು ಇರ್ಬೋದು, ಅವರು ಬ್ರಹ್ಮವಿದ್ಯೆ ಅಂತ ಅನ್ಬೋದು, ಅವ್ರ ಗ್ರಂಥಗಳಿಗೆ, ಬೇರೆ ಮತದ ಗ್ರಂಥಗಳಿಗೆ ವಿದ್ಯೆ ಇರ್ಬೋದು ಅಂತ ಅನ್ಕೊಳ್ಳಿ. ಅದನ್ನ ಮಾತ್ರ ಅವ್ರು ಹೇಳ್ತಾರೆ ಹೊರತು ಕಾರ್ಯರೂಪಕ್ಕೆ ಹೇಗೆ ತರಬೇಕು, ಅಪ್ಲಿಕೇಶನ್ ಅದೆಲ್ಲೂ ಹೇಳಿಲ್ಲ. ಅದು ಯುನಿಕ್ ಆಗಿ ಭಗವದ್ಗೀತೆಯಲ್ಲಿ ಮಾತ್ರ ಕಾಣಿಸುತ್ತೆ. ಹಾಗಾಗಿ ಭಗವದ್ಗೀತೆ ಸೈನ್ಸಿಗೆ ಬಹಳ ಹತ್ತಿರವಾಗಿದೆ. ಇದೊಂದು ವಿಷಯ ತಿಳ್ಕೊಂಡೆ. ಇನ್ನೊಂದು ವಿಷಯ, 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಭಗವಂತ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭುವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಭಾವ ಸಮನ್ವಿತಾಃ ಅಂತ. ನಾನೇ ಈ ಜಗತ್ತಿನ ಒಡೆಯ, ನಾನೇ ಪ್ರಭು, ನನ್ನಿಂದಲೇ ಎಲ್ಲವೂ ಪ್ರವೃತ್ತವಾಗಿದೆ ಅನ್ನೋದನ್ನು ಹೇಳ್ತಾನೆ. 9ನೇ ಅಧ್ಯಾಯ 17ನೇ ಶ್ಲೋಕದಲ್ಲೂ ಹಾಗೆ ಹೇಳ್ತಾನೆ, ಪಿತಾಹಂ ಅಸ್ಯ ಜಗತ್ತೋ ಮಾತಾ ಧಾತಾ ಪಿತಾಮಹಃ ಅಂತ. ಅಂದ್ರೆ ನಾನೇ ಈ ಜಗತ್ತಿನ ಮಾತಾ ಪಿತಾ ಧಾತ ಮತ್ತೆ ತಾತ ಎಲ್ಲವೂ ನಾನೇ ಅಂತ ಹೇಳ್ತಾನೆ. ಅಲ್ಲ, ಕೃಷ್ಣ ಹೀಗೆ ಹೇಳ್ತಿದ್ದಾನಲ್ಲ, ಎಲ್ಲ ನಾನೇ ಅಂತ. ಇದು ಹೇಗೆ ಅರ್ಥ ಮಾಡ್ಕೊಂಡು ನಾವು, ಇದು ಸೈನ್ಸ್ ವಿಜ್ಞಾನ ಮಾಡರ್ನ್ ವಿಜ್ಞಾನ ಒಪ್ಪತ್ತಾ ಇದನ್ನ ಅಂತ ವಿಚಾರ ಮಾಡಿದಾಗ ಕೆಲವು ವಿಷಯಗಳು ನನಗೆ ಗೊತ್ತಾಯ್ತು. ಏನು ಅಂದ್ರೆ, ಇವಾಗ ಒಂದು ಮೊಳಕೆ ಇರುತ್ತೆ, ಒಂದು ಸ್ಟಾಕ್ ಇರುತ್ತೆ. ಆ ಮೊಳಕೆ ದೊಡ್ಡದಾಗಿ ಬೇರು, ಕಾಂಡ, ಶಾಖೆ, ಎಲೆಗಳು ಆಗಿ ಕೊನೆ ಹೂ ಕೊಟ್ಟ ಮೇಲೆ ಒಂದು ಹಣ್ಣಲ್ಲಿ ಮತ್ತೆ ಸಿಪ್ಪೆ, ತಿರುಳು, ಬೀಜ ಈ ತರ ಎಲ್ಲ ಮಾರ್ಪಾಡಾಗತ್ತೆ ಅಂತ ಒಂದು ಸಾಧ್ಯವಾಗಿದೆ ಅಂದಾಗ, ಆ ಪುಟ್ಟ ಮೊಳಕೆನೆ ಇಷ್ಟೆಲ್ಲ ಮಾಡತ್ತೆ, ಇಷ್ಟೆಲ್ಲ ಒಳಗೆ ಮಾರ್ಪಾಡಾಗಿದೆ ಅಂತಂದಾಗ ಭಗವಂತ ಅನಂತ ರೂಪದಲ್ಲಿ ಇಷ್ಟೆಲ್ಲ ಕಡೆ ಸಾಧ್ಯ ಇಲ್ಲ, ಈಸಿಯಾಗಿ ಒಪ್ಪಬಹುದು ಅನ್ನೋದು ಒಂದು ಅರ್ಥ ಆಯ್ತು ನಮಗೆ. ಇನ್ನೊಂದು ವಿಷಯ,
ವಿಜ್ಞಾನಿಗಳು ತಮ್ಮ ರಿಸರ್ಚ್ ಮಾಡಕ್ ಹೋದಾಗ ಈ ಇಡೀ ಜಗತ್ತು ಹೇಗೆ ಸೃಷ್ಟಿಯಾಗಿದೆ, ಈ ಸೃಷ್ಟಿಯಾದ ಜಗತ್ತಿನಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅಂತ ನೋಡಕ್ ಹೋದಾಗ ಪ್ರತಿಯೊಂದನ್ನು ತಗೊಂಡ್ರು ಅವರು. ಅಂದ್ರೆ ಮಣ್ಣು ಅಥವಾ ಹೂವು, ಹಣ್ಣು, ಮನುಷ್ಯ, ಪ್ರಾಣಿ, ಅದೆಲ್ಲದನ್ನು ತಗೊಂಡು ಅವರಲ್ಲಿ ಏನಿದೆ, ಏನು ಎಲಿಮೆಂಟ್ಸ್ ಇಂದ ಮಾಡಲ್ಪಟ್ಟಿದೆ ಅದನ್ನ ವಿಚಾರ ಮಾಡಕ್ ಹೋದಾಗ ಅದನ್ನೆಲ್ಲ ಒಡೆದು ನೋಡಿದಾಗ ಅವ್ರಿಗೆ ಏನ್ ಸಿಕ್ತು ಅಂದ್ರೆ ಒಂದು ಎಲ್ಲ ಪದಾರ್ಥಗಳನ್ನು ಡಿಕಂಪೋಸ್ ಅಂತ ಮಾಡಿ ನೋಡಿದಾಗ ಅವ್ರಿಗೊಂದು ಮಾಲಿಕ್ಯೂಲ್ ಅಂತ ಆ ಮಟ್ಟಿಗೆ ಬಂದು ನಿಲ್ಲತ್ತೆ. ಮಾಲಿಕ್ಯೂಲ್ ಅನ್ನೋದು ಒಂದು ಸೆಟ್ ಆಫ್ ವೆರೈಟೀಸ್ ಇದೆ. ಮಾಲಿಕ್ಯೂಲ್ನ ಮಾಡಿದಾಗ ಮತ್ತೆ ಆಟಮ್ ಅಂತ ಆಗುತ್ತೆ. ಆಟಮ್ ಒಂದು 92 ರೀತಿಯ ಆಟಮ್ ಮಾತ್ರ ಇದೆ ಅಂತ ಅವ್ರು ಕಂಡು ಹಿಡಿದ್ರು. ಅಂದ್ರೆ 118 ಪಿರಿಯೋಡಿಕ್ ಟೇಬಲ್ ಅಲ್ಲಿ ಇದೆ, ಅದೇನೆ. ಸೊ 118 ಆಟಮ್ಗಳಿಂದ ಮಾತ್ರ ಈ ಪ್ರತಿಯೊಂದು ಪದಾರ್ಥಗಳು ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಈ ಪದಾರ್ಥಗಳ ಈ ಆಟಮ್ಗಳನ್ನ ಒಂದಕ್ಕೊಂದು ಹೊಂದಿಸಿದಾಗ ಬೇರೆ ಬೇರೆ ವಿಭಿನ್ನವಾದ ಪದಾರ್ಥಗಳು ಸೃಷ್ಟಿಯಾಗಬಹುದು ಅಂತ ಕಂಡು ಹಿಡಿದ್ರು. ಅದನ್ನೇ ಅವರೇ ಮಾಡಿದ್ರು ಲ್ಯಾಬ್ ಅಲ್ಲಿ ಕೃತಕವಾಗಿ. ಪ್ಲಾಸ್ಟಿಕ್, ಫರ್ಟಿಲೈಸರ್, ನೈಲಾನು ಆ ಥರ ತಾವೇ ಸೃಷ್ಟಿ ಮಾಡಕ್ ಸಾಧ್ಯ ಆಯಿತು ಅನ್ನೋದು ಕಂಡು ಹಿಡಿದ್ರು. ಸೊ ಈ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿ ಮೂಲ ವಸ್ತು ಏನಂದ್ರೆ ಆಟಮ್. ಹಾಗಾಗಿ ಪ್ರತಿಯೊಂದು ವಸ್ತುಗಳಲ್ಲಿ ಮೂಲ ವಸ್ತು ಭಗವಂತ ಅಂತ ಅಂದ್ರೆ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಇದು ವಿಜ್ಞಾನಕ್ಕೂ ತುಂಬಾ ಸಮ್ಮತವಾಗಿದೆ. ಸೊ ಕೊನೆಯದಾಗಿ ಒಬ್ಬ ಕೊನೆಯ ಸೈಂಟಿಸ್ಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೈಸನ್ಬರ್ಗ್ ಥಿಯರಿ ಅಂತ ನೀವೆಲ್ಲ ಕೇಳಿರ್ಬೋದು, ತುಂಬಾ ಪ್ರಖ್ಯಾತವಾದದ್ದು. ಅವನೇನ್ ಹೇಳ್ತಾನೆ, ಪ್ರಿನ್ಸಿಪಲ್ ಆಫ್ ಇಂಡಿಟರ್ಮಿನೆನ್ಸಿ ಅಂತ. ಅಂದ್ರೆ ನಾವು ಏನು ತಿಳಿಬಹುದು ಅದು ಒಂದು ಭಾಗ ಮಾತ್ರ ತಿಳಿಯಕ್ಕಾಗುತ್ತೆ. ಅದೇನು ಕಂಡುಕೊಂಡಿದ್ದೀವಿ ಮನುಷ್ಯನಾಗಿ ಅದೊಂದು ಭಾಗ ಮಾತ್ರ. ನಾವು ತಿಳಿದಿದ್ದು ತುಂಬಾ ಇದೆ ಅನ್ನೋದನ್ನು ಹೇಳ್ತಾನೆ. ಅವನ ಕನ್ಕ್ಲೂಷನ್ ಹೀಗಿದೆ ಅವನ ಎಕ್ಸ್ಪೆರಿಮೆಂಟ್. ಇದಕ್ಕೆ ಇಂಡಿಟರ್ಮಿನೆನ್ಸಿ ಲಾ ಅಂತ ಹೇಳ್ತಾರೆ. ವಾಟ್ ಎವರ್ ವಿ ಮೇ ಡಿಸ್ಕವರ್ ಇಸ್ ಬಟ್ ಅ ಪಾರ್ಷಿಯಲ್ ಇಮೇಜ್ ಆಫ್ ದ ರಿಯಾಲಿಟಿ, a mere approximation to it, and that the whole or final truth is forever beyond the reach of human. ಅಂದ್ರೆ ನಾವು ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ಉಳಿದಿದ್ದು ನಾವು ಗೊತ್ತಿರೋದು ಏನು ಅಂತ ಗೊತ್ತಿರೋದು ಬರೀ ಚಿಕ್ಕ ಭಾಗಶಃ ಮಾತ್ರ. ಹಾಗಾಗಿ ಲಕ್ಷ್ಮೀದೇವಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾಳೆ, ವಾಯುದೇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂಗೆ ಬರಕ್ ಹೋದ್ರೆ ಮನುಷ್ಯರಾಗಿ ಭಗವಂತನ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಅನ್ನೋದನ್ನು ಇದಕ್ಕೆ ಬಹಳ ಹತ್ರ ಆಗುತ್ತೆ ಇಂಟರ್ಮಿನೆನ್ಸಿ ಲಾಗೆ ಅಂತ ಹೇಳಿ ಈ ಎರಡು ಮಾತನ್ನು ಗೀತೆ ಎರಡನ್ನೂ ಕೂಡ ಸೇರಿಸಿ ಹೋದ ಬಾರಿ ವಿದ್ಯಾಧೀಶಾಚಾರ್ಯರು ಹೇಳಿದ್ರು. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಸ್ತವಿಕವಾಗಿ ತುಂಬಾ ಸುಂದರವಾಗಿ ಪ್ರಬಂಧವನ್ನ ಮಂಡಿಸಿದ್ದಾರೆ. ಕಾರಣ ಇಷ್ಟೇ, ಇವತ್ತಿನ ಮಕ್ಕಳಿಗೆ ಲೌಕಿಕ ಪ್ರಪಂಚಕ್ಕೆ ನಮ್ಮ ಅಧ್ಯಾತ್ಮದ ಮಾರ್ಗಕ್ಕೆ ತರಬೇಕು ಅಂತಂದ್ರೆ ಅದಕ್ಕೆ ಅವರಿಗೆ ಲೌಕಿಕದ ರುಚಿಯನ್ನು ತೋರಿಸಲೇಬೇಕು. ಕೇವಲ ನಮ್ಮ ಹಿಂದಿನವರು ಮಾಡಿದ್ದಾರೆ ಆದ್ದರಿಂದ ನೀವು ಓದಿ ಓದಿ ಅಂತ ನಾವು ಎಷ್ಟು ಹೇಳಿದರೂ ಕೂಡ ಕೇಳೋದಿಲ್ಲ. ಅದಕ್ಕೋಸ್ಕರವಾಗಿ ಸ್ವಲ್ಪ ಅವರಿಗೆ ಈ ಒಂದು ಲೌಕಿಕದ ಸಂಪರ್ಕ, ಅಂದರೆ ನಾವು ಅಧ್ಯಾತ್ಮವನ್ನು ಓದಿದರೂ ಕೂಡ ಅದನ್ನು ಲೌಕಿಕದಲ್ಲಿ ಬೆಳೆಸಿಕೊಳ್ಳಬಹುದು ಅನ್ನುವಂತಹ ಹಿಂದೆ ಬೇಕಾದಷ್ಟು ನಾವು ಸ್ವಾಮಿಗಳ ಸನ್ನಿಧಾನದಲ್ಲಿ ಸೆಮಿನಾರ್ಗಳನ್ನು ಮಾಡಿದ್ವಿ. ಭಗವದ್ಗೀತಾ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಅದು ಇನ್ನೂ ನಮ್ಮ ಹತ್ರ ಫೈಲ್ ಇದೆ. ಆ ಫೈಲನ್ನು ನೀವು ಬೇಕಾದ್ರೆ ನೋಡ್ಬೋದು. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಗವದ್ಗೀತೆಯಲ್ಲಿ ಬಂದಂತಹ ಶ್ಲೋಕಗಳನ್ನು, ಅಲ್ಲಿಯ ಉಪದೇಶವನ್ನೇ ತೆಗೆದುಕೊಂಡು ಇವತ್ತಿನ ಒಂದು ಲೌಕಿಕವಾದ ವ್ಯವಹಾರವನ್ನು ಹೇಗೆ ನಡೆಸಬಹುದು ಅನ್ನೋದನ್ನು ಬಹಳ ತುಂಬ ಸುಂದರವಾಗಿ ತೋರಿಸಿಕೊಟ್ಟದ್ದನ್ನು. ಒಬ್ಬರು ಜಸ್ಟಿಸ್ ಕೃಷ್ಣ ಅಂತ, ಆಮೇಲೆ ಎಲ್ ವಿಠಲ್ ಅಂತ ಇದ್ರು. ಅವರೆಲ್ಲರೂ ಕೂಡ ಇಷ್ಟು ಚೆನ್ನಾಗಿ, ಅಂದರೆ ಲೌಕಿಕದ ಪರಿಚಯ ಅಂತೂ ಅವ್ರಿಗೆ ಇದ್ದೇ ಇದೆ, ಜೊತೆಗೆ ಭಗವದ್ಗೀತೆಯನ್ನು ಆಳವಾಗಿ ಅಧ್ಯಯನವನ್ನು ಮಾಡಿ ಆ ಒಂದು ಪ್ರಬಂಧವನ್ನು ಮಂಡಿಸಿದ್ದು ಇನ್ನೂ ನನ್ನ ಕಿವಿಯಲ್ಲಿ ಉಂಟು. ಆ ತರಹದ ಒಂದು ಪ್ರಯತ್ನವನ್ನು ಸುಮಂತ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವರಿಗೆ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ